ನೃಪತುಂಗ ರಸ್ತೆ ಇಲ್ಲಿ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಆಪೋಸಿಟಲ್ಲಿ ಇರ್ತಕ್ಕಂಥ ಇಲ್ಲಿ ಬಸ್ ಸ್ಟ್ಯಾಂಡು ಭಾಳ ವರ್ಷಗಳಿಂದ ಇದೆ. ಸೇಪಿಯನ್ ಸಂಸ್ಥೆಯವರು ಇಲ್ಲೊಂದು ಬಸ್ ಸ್ಟ್ಯಾಂಡನ್ನು ಅವರ CSR ಫಂಡಲ್ಲಿ ಕಟ್ಸ್ಕೊಟ್ಟಿದ್ದಾರೆ. ಇದರಲ್ಲಿ CC ಕ್ಯಾಮ್ರಾ ಇದೆ, ಅದೇ ರೀತಿ ಪ್ಯಾನಿಕ್ ಬಟನ್ ಇದೆ ಮಹಿಳೆಯರ ಒಂದು ರಕ್ಷಣೆಗೆ. ಆಮೇಲೆ ಬಸ್ ಸ್ಟಾಪ್ ಮೇಲೆ ರೈನ್ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಡಿಸ್ಪ್ಲೇ ಬೋರ್ಡ್ ಇದೆ. ಇದನ್ನು BBMP ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. BBMP ಅವರು ಆ ಡಿಸ್ಪ್ಲೇ ಇದನ್ನು ಬೇರೆಯವರಿಗೆ ರೆಂಟ್ ಔಟ್ ಮಾಡಿಕೊಂಡು BBMP ಕೂಡ ಆದಾಯ ಬರುತ್ತೆ. ಈ ಸಂದರ್ಭದಲ್ಲಿ ಸೇಪಿಯನ್ಸ್ ಸಂಸ್ಥೆಯ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ CSR ಫಂಡ್ ಬಳಸಿ ಈ ಬಸ್ ಸ್ಟ್ಯಾಂಡ್ ಕಟ್ಟಿಕೊಟ್ಟಿದ್ದಕ್ಕೆ ಮಹಾನಗರ ಪಾಲಿಕೆ ವತಿಯಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್ ಗೊತ್ತಾದ್ರೆ ಈಗ ನಿಮ್ಮ BMTCಗೆ ತೆರಿಗೆ ವಿನಾಯಿತಿ ಕೋರಿ ನೀವು ಕೊಡಿ ಅಂತ ಕೇಳಿದ್ದೀವಿ. ಮೆಟ್ರೋಗೆಲ್ಲ ಕೊಡ್ತಾರಲ್ಲಪ್ಪ, ನಮಗೂ ಕೊಡಿ ಅಂತ ಕೇಳಿದ್ದೀವಿ. ಮೆಟ್ರೋದಲ್ಲಿ ಓಡಾಡೋದು ಎಷ್ಟು 7-8 ಲಕ್ಷ ಜನ, ನಮ್ಮಲ್ಲಿ 40 ಲಕ್ಷ ಜನ ಓಡಾಡ್ತಾರೆ. ಸರ್ ಕೊಡಲ್ಲ ಅಂತ ಏನು ರಿಜೆಕ್ಟ್ ಮಾಡಿದ್ದಾರೆ. ಇಲ್ಲ, ಎಷ್ಟು ಅಂತ ಅಷ್ಟು ಬರೋದಿಲ್ಲ, ಕೊಡೋದಿಲ್ಲ ಅಂತ ಕಮಿಷನರ್ ಹೇಳಿದ್ದಾರೆ. ಇನ್ನೂ UD ಇದೆ, ಮುಖ್ಯಮಂತ್ರಿ ಹೇಳಿದ್ದಾರೆ. ಲಾಸಲ್ಲಿ ಇದೆ BMTC ಅಂತೇಳಿ MD ಅವರು ತಮ್ಮ ಒಂದು ಯಾವಾಗ ಇದು ಲಾಭದಲ್ಲಿತ್ತು? ಸಾರಿಗೆ ಸಂಸ್ಥೆಗಳು ಯಾವತ್ತೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದನ್ನು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಸಾರಿಗೆ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥದ್ದು. ಈಗ ವಿದ್ಯಾಭ್ಯಾಸಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ, ಡೈರೆಕ್ಟಾಗಿ ನಮ್ಗೆ ಬರಲ್ಲ, ಇಂಡೈರೆಕ್ಟಾಗಿ ಜನ ವಿದ್ಯಾವಂತರಾಗ್ತಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ, ಡೈರೆಕ್ಟಾಗಿ ನಮಗೆ ಬರುತ್ತಾ? ಇಂಡೈರೆಕ್ಟಾಗಿ ಜನಕ್ಕೆ ಆರೋಗ್ಯ ಸಿಗುತ್ತೆ. ಅಗ್ರಿಕಲ್ಚರಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ, ಡೈರೆಕ್ಟಾಗಿ ನಮ್ಗೆ ಬರೋದಿಲ್ಲ. ಆದರೆ ಇಂಡೈರೆಕ್ಟಾಗಿ ದೇಶದ ಜನತೆಗೆ ಕಡಿಮೆ ದರದಲ್ಲಿ ನಾವು ಆಹಾರ ಪದಾರ್ಥಗಳನ್ನು ಕೊಡ್ತೀವಿ. ಇದು ಟ್ರಾನ್ಸ್ಪೋರ್ಟು ಅಷ್ಟೇ. ಪ್ರೈವೇಟ್ ಆಪ್ರೇಟರ್ಸ್ ಆದರೆ ನಷ್ಟ ಆದರೆ ಓಡಿಸ್ತಾರ? ನಾವು ಜನ ಇರಲಿ ಇಲ್ಲದೆ ಹೋಗಲಿ ಶೆಡ್ಯೂಲ್ಡ್ ರೋಡ್ಸಲ್ಲಿ ಓಡಿಸ್ಲೇಬೇಕು. ಒಂದು ದಿನಕ್ಕೆ 1,56,000 ಟ್ರಿಪ್ಸ್ ಇರುತ್ತೆ. ಎಲ್ಲ ಟ್ರಿಪ್ಸಲ್ಲೂ ಜನ ತುಳುಕ್ತಾರೆ ಅಂತೇನಿಲ್ಲ. ಕೆಲವು ಸಲ ಖಾಲಿ ಇರುತ್ತೆ, ಕೆಲವು ಸಲ ಇರೋದಿಲ್ಲ. ಆ ದೃಷ್ಟಿಯಿಂದ ನಾವು ಮಾಡೋದಷ್ಟೇ. ಸರ್ ನಿನ್ನೆ ಚಾಕರಿತ ಪ್ರಕರಣದಲ್ಲಿ ಇನ್ನೂ ಕೂಡ BMTC ಇಂದ ಯಾವುದೇ ರೆಸ್ಪಾನ್ಸ್ ಆಗಿಲ್ಲ. ಏನಕ್ಕೆ ಹೇಳಿ? ಬಸ್ಸಲ್ಲಿ ಬೆಳಿಗ್ಗೆ ನೋಡಿದೆ, ಪತ್ರಿಕೆಯಲ್ಲಿ ಓದಿದೆ, ಅದನ್ನು ಕಟ್ಟಿಂಗು ಮೊಬೈಲಲ್ಲಿ ಶೂಟ್ ಮಾಡಿ MD ಕಳಿಸಿದ್ದೀನಿ. ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕಾಗತ್ತೆ. ಹಣಕಾಸು ನೆರವಾಗುತ್ತೆ ಸರ್ ಕಂಡಕ್ಟರ್ಗೆ? ಅದು ವಿಚಾರಿಸ್ತೀನಿ. ಸರ್ ಮತ್ತೊಂದು, ಈಗ ಮೂಡ ಕೇಸಿಗೆ ಸಂಬಂಧಪಟ್ಟಂತೆ BJP ಅವರು ನೇರವಾಗಿ ರಾಜೀನಾಮೆ ಕೇಳಿದ್ದಾರೆ. ಯಾಕಂದರೆ ಈ ಸೈಟ್ ವಾಪಸ್ ಕೊಟ್ಟು ಒಪ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು, ತಾವು ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಾರೆ. ತಪ್ಪು ಮಾಡಿಲ್ಲ, ಆದರೆ ಮುಖ್ಯಮಂತ್ರಿಗಳ ಮನೆಯವರಿಗೆ ಸುಮ್ಮನೆ ಅನಾವಶ್ಯಕವಾಗಿ ಅಂದರೆ ಮುಖ್ಯಮಂತ್ರಿಗಳವರ ಯಜಮಾನರಿಗೆ ಕೆಟ್ಟ ಹೆಸರು ಯಾಕೆ ಅಂತೇಳಿ ಕೊಟ್ಟಿದ್ದಾರೆ ಅಷ್ಟೇ. BJP ಅವರು ಹೇಳಿ ಕೇಳಿ ಡಬಲ್ ಸ್ಟ್ಯಾಂಡರ್ಡ್ಸ್ ಅವ್ರು ಸ್ಟ್ಯಾಂಡರ್ಡೇ ಇಲ್ಲ. ಅವರು ಸ್ಟ್ಯಾಂಡರ್ಡಾಗಿ ಯಾವುದನ್ನ ಒಂದು ಇಶ್ಯೂ ಮೇಲೆ ತೊಗೊಂಡ್ರೆ ಒಂದೇ ಥರ ಇರಬೇಕು. ಈಗ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಕೋರ್ಟ್ ತಾನೇ ಡೈರೆಕ್ಷನ್ಸ್ ಕೊಟ್ಟಿದ್ದು. ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟ ಮೇಲೆ FIR ಹಾಕಿದ್ರು. ಅವ್ರು ರಾಜೀನಾಮೆ ಕೇಳಲ್ಲ. ಅವರು ಜನಾರ್ದನ್ ರೆಡ್ಡಿ ಅವ್ರದ್ದು ಗವರ್ನರ್ ಮನೆಯಲ್ಲಿ ಕಡತ ಬಿದ್ದಿದೆ, ಕುಮಾರಸ್ವಾಮಿ ಅವ್ರದ್ದು ಬಿದ್ದಿದೆ, ಆಮೇಲೆ ಜೊಲ್ಲೆ ಅವ್ರದ್ದು ಕಡತ ಅಲ್ಲೇ ಬಿದ್ದಿದೆ, ಮತ್ತು ಇನ್ನೊಬ್ಬರು ನಿರಾಣಿಯವ್ರದ್ದು. ಏನೋ ಕ್ಲಾರಿಫಿಕೇಷನ್ಸ್ ಕಳಿಸಿರ್ಬೋದು ಗವರ್ನರ್ ಅವರು. ಅವ್ರದ್ದು ಈಗಾಗಲೇ ತನಿಖೆ ಮುಗಿದು ತನಿಖೆಗೆ ಆದೇಶ ಕೇಳಿದ್ದಾರೆ. ಅವರು ರಾಜೀನಾಮೆ ಕೇಳಲ್ಲ. ಅವರು ಕೇಂದ್ರದಲ್ಲಿ 23 ಸಚಿವರುಗಳ ಮೇಲೆ FIR ದಾಖಲಾಗಿದೆ. ಅವ್ರನ್ನೆಲ್ಲ ರಾಜೀನಾಮೆ ಕೇಳಲಿ ಅವರು. ಮತ್ತು ಮೊನ್ನೆ RT ನಗರದಲ್ಲಿ ಡಿನೋಟಿಫಿಕೇಷನ್ಸು ಲೋಕಾಯುಕ್ತದಲ್ಲಿ ಈಗಲೂ ಕೇಸ್ ಇದೆ. ಅಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಅಪಾದನೆ ಇದೆ. ಅವ್ರನ್ನೂ ಕೇಳಬೇಕಲ್ಲ. ಸಿದ್ದರಾಮಯ್ಯ ಅವರ ಅಪ್ಪ ರಾಜೀನಾಮೆ ಕೇಳೋರು, ಅವ್ರು ರಾಜೀನಾಮೆ ಕೇಳಿದರೆ ಹಾಗೆ ಇವರು ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ಅದಕ್ಕೆ ನಾನೇನು ಹೇಳ್ತೀನಿ, ಇವರು ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀನಿ. ನಮಗೊಂದು ಅವ್ರ ಪಕ್ಷದವ್ರಿಗೂ ಅಂತ. ಸರ್, ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ದೇವಸ್ಥಾನಗಳಲ್ಲಿ ಪ್ರಸಾದನ ಪರಿಶೀಲನೆ ಮಾಡೋಕೆ ಹೇಳಿದ್ದಾರೆ, ಅದ್ರ ಸ್ಯಾಂಪಲ್ಗಳನ್ನ ಕೂಡ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ನೀವೇನಾದ್ರೂ ಈ ಒಂದು ಫುಡ್ಡಿಂದು ಪ್ರೈವೇಟ್ ಟೆಂಪಲ್ಸ್ ಇರ್ಬೋದು, ಗೌರ್ಮೆಂಟ್ ಟೆಂಪಲ್ಸ್ ಇರ್ಬೋದು, ಸೂಚನೆನ ಕೊಡ್ತೀರಾ? ಏನು
ದೇವಸ್ಥಾನ ಅಂತಿಲ್ಲಮ್ಮ, ಸಾರ್ವಜನಿಕರಿಗೆ ಸಂಬಂಧಪಟ್ಟಾಗೆ ಹೋಟೆಲ್ಸ್ ಇರ್ಬೋದು ಅಥವಾ ಎಲ್ಲೇ ರಾಜ್ಯದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಾಗೆ ಆರೋಗ್ಯ ಇಲಾಖೆಯವರಿಗೆ ಅಧಿಕಾರ ಇದೆ. ಯಾಕಂದರೆ ಗುಣಮಟ್ಟದ ಆಹಾರ ಸಿಗಬೇಕು, ಕಳಪೆ ಇರಬಾರ್ದು, ಅವ್ರಿಗೆ ಅಧಿಕಾರ ಇದೆ. ಆರೋಗ್ಯ ಇಲಾಖೆ ಅವ್ರು ಮಾಡ್ತಾರೆ, ನಮ್ಮ ಪರ್ಮಿಷನ್ ಏನು ಬೇಕಾಗಿಲ್ಲ ಅವ್ರಿಗೆ. ಅಲ್ಲ, ಈಗ ಪ್ರೈವೇಟ್ ಅವರಿಗೆ ಪ್ರೈವೇಟ್ ಟೆಂಪಲ್ಗಳಿಗೆ ನಿಮ್ಮ ಕಡೆ ಎಲ್ಲ ಕಡೆ ನಾನು ಮಾಡೋದಿಲ್ಲ, ನನಗೆ ಸಂಬಂಧಪಟ್ಟಿದ್ದಲ್ಲ ಅದು ಆರೋಗ್ಯ ಇಲಾಖೆಯವ್ರು ಮಾಡ್ತಾರೆ. ನಾನು ಮುಜರಾಯಿ ಇಲಾಖೆ ಮಂತ್ರಿ ಮಾತ್ರ. ಪ್ರೈವೇಟ್ ದೇವಸ್ಥಾನಗಳು ಯಾರ ವ್ಯಾಪ್ತಿಗೂ ಬರೋದಿಲ್ಲ. ಅದೇನಿದ್ರು ಕೂಡ ಆರೋಗ್ಯ ಇಲಾಖೆಯವ್ರು ನೋಡ್ತಾರೆ. ಸರ್ ಈಗ ಟಿಕೆಟ್ ದರ ಸರ್ ಎಷ್ಟೋ ವರ್ಷದಿಂದ ಆಗ್ತಿಲ್ಲ ಅಂತ ಹೇಳಿ ಕೂಡ ಹೇಳಲಾಗ್ತದೆ. ನೀವೇನು ಮಾಡ್ಬೇಕು ಹೇಳಿ, ಪತ್ರಿಕೆಯವರೆಲ್ಲ ದರ ಏರಿಕೆ ಆಗ್ಬೇಕಾ ಇಲ್ವಾ ಸರ್? ನೀವು ಹೇಳಿ, ಪ್ರಸ್ತಾವನೆ ಆಗಿದೆ ಸರ್. ನೀವು ಹೇಳಿ ಎಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.